ಒಂದು ದಿನ ಮಹಿಳೆಗೆ ವಿಚಿತ್ರ ಮಗು ಜನಿಸುತ್ತದೆ. ಮಗುವನ್ನು ಯಾರಾದರೂ ಕೊಲ್ಲುತ್ತಾರೆ ಎಂಬ ಭಯದಿಂದ ಹೊಂಡದಲ್ಲಿ ಹಾಕಿ ಸಾಕುತ್ತಾಳೆ. ಮಗು ಅಳುತ್ತದೆ. ತಾಯಿ ಹಣ್ಣುಗಳನ್ನು ಹಾಕುತ್ತಾಳೆ. ಮಗು ತಿನ್ನುವುದಿಲ್ಲ. ಮತ್ತೆ ಮಾಂಸದ ತುಂಡನ್ನು ಹಾಕುತ್ತಾಳೆ. ಮಗು ತಿನ್ನುತ್ತದೆ. ಪಕ್ಕದ ಮನೆಯಿಂದ ಕುರಿಗಳನ್ನು ಕದ್ದು ತಂದು ಹಾಕುತ್ತಾಳೆ. ಮಗುವಿಗೆ ಪ್ರತಿನಿತ್ಯ ಆಹಾರವನ್ನು ಕದ್ದು ತಂದು ಹಾಕುತ್ತಾಳೆ. ಇದ್ದಕ್ಕಿದ್ದಂತೆ ಒಂದು ದಿನ ಊರಿಗೆ ಬರಗಾಲ ಬಂದು ಜನ ಊರು ಖಾಲಿ ಮಾಡುತ್ತಾರೆ. ತಿನ್ನಲು ಏನೂ ಸಿಗುವುದಿಲ್ಲ. ಮಗುವಿನ ಹಸಿವು ತಾಳಲಾರದೆ ತಾಯಿ ತನ್ನ ಕೈಯನ್ನು ಕತ್ತರಿಸಿ ಹಾಕುತ್ತಾಳೆ. ಅವಳ ಕೈ ಹೊಂಡದಲ್ಲಿ ಬೀಳುತ್ತದೆ. ಅಷ್ಟರಲ್ಲಿ ಬೋಳು ಮಾಟಗಾತಿ ಅಲ್ಲಿಗೆ ಬರುತ್ತಾಳೆ. ಅವಳ ಕೈಯನ್ನು ತಂದು ಅವಳಿಗೆ ಸೇರಿಸುತ್ತಾಳೆ. ಮತ್ತೆ ಕೆಳಗೆ ಹೋಗಿ ಮಗುವನ್ನು ತಂದು ಅವಳಿಗೆ ಬುದ್ಧಿವಾದ ಹೇಳಿ ಮಗುವನ್ನು ಮತ್ತೆ ಅವಳಿಗೆ ಕೊಡುತ್ತಾಳೆ. ಮಗು ಮೊದಲಿನಂತೆ ಆಗುತ್ತದೆ. ತಾಯಿ ಮಗು ಇಬ್ಬರೂ ಖುಷಿಯಾಗಿರುತ್ತಾರೆ.